ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪಥಸಂಚಲನದ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನದ ಸಂಘರ್ಷ. ಹೊಸ ವರಸೆಯನ್ನ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ತಾರಕಕ್ಕೇರ್ತಾ ಇದೆ ಪಥಸಂಚಲನದ ಫೈಟ್, ಪರೇಡ್ನ ಫೈಟ್. ಚಿತ್ತಾಪುರದ ಪಥಸಂಚಲನದ ಸಂಘರ್ಷ ಈಗ ಕೋರ್ಟ್ ಮಟ್ಟದಲ್ಲಿದೆ. ಇದರ ನಡುವೆ ಹೊಸ ವರಸೆಯನ್ನ ಭೀಮ್ ಆರ್ಮಿ, ದಲಿತ ಸಂಘಟನೆ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷದ ವಿಚಾರ. ನವೆಂಬರ್ 2ನೇ ತಾರೀಕು ನಿಗದಿಯಾಗಿದ್ದಂತಹ ಆರ್ಎಸ್ಎಸ್ನ ಪಥಸಂಚಲನ, ಇದಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಒಂದು ವಿಚಾರ ಫೈನಲ್ ಆಗುತ್ತೆ. ಭೀಮ್ ಆರ್ಮಿಯಿಂದ ಇದೀಗ ಹೊಸ ಬೇಡಿಕೆ ಏನಂತ ಕೇಳಿದ್ರೆ, ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗ್ತದೆ, ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ. ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪಥಸಂಚಲನದ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನದ ಸಂಘರ್ಷ. ಹೊಸ ವರಸೆಯನ್ನ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ತಾರಕಕ್ಕೇರ್ತಾ ಇದೆ ಪಥಸಂಚಲನದ ಫೈಟ್, ಪರೇಡ್ನ ಫೈಟ್. ಚಿತ್ತಾಪುರದ ಪಥಸಂಚಲನದ ಸಂಘರ್ಷ ಈಗ ಕೋರ್ಟ್ ಮಟ್ಟದಲ್ಲಿದೆ. ಇದರ ನಡುವೆ ಹೊಸ ವರಸೆಯನ್ನ ಭೀಮ್ ಆರ್ಮಿ, ದಲಿತ ಸಂಘಟನೆ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷದ ವಿಚಾರ. ನವೆಂಬರ್ 2ನೇ ತಾರೀಕು ನಿಗದಿಯಾಗಿದ್ದಂತಹ ಆರ್ಎಸ್ಎಸ್ನ ಪಥಸಂಚಲನ, ಇದಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಒಂದು ವಿಚಾರ ಫೈನಲ್ ಆಗುತ್ತೆ. ಭೀಮ್ ಆರ್ಮಿಯಿಂದ ಇದೀಗ ಹೊಸ ಬೇಡಿಕೆ ಏನಂತ ಕೇಳಿದ್ರೆ, ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗ್ತದೆ, ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ. ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪಥಸಂಚಲನದ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನದ ಸಂಘರ್ಷ. ಹೊಸ ವರಸೆಯನ್ನ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ತಾರಕಕ್ಕೇರ್ತಾ ಇದೆ ಪಥಸಂಚಲನದ ಫೈಟ್, ಪರೇಡ್ನ ಫೈಟ್. ಚಿತ್ತಾಪುರದ ಪಥಸಂಚಲನದ ಸಂಘರ್ಷ ಈಗ ಕೋರ್ಟ್ ಮಟ್ಟದಲ್ಲಿದೆ. ಇದರ ನಡುವೆ ಹೊಸ ವರಸೆಯನ್ನ ಭೀಮ್ ಆರ್ಮಿ, ದಲಿತ ಸಂಘಟನೆ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷದ ವಿಚಾರ. ನವೆಂಬರ್ 2ನೇ ತಾರೀಕು ನಿಗದಿಯಾಗಿದ್ದಂತಹ ಆರ್ಎಸ್ಎಸ್ನ ಪಥಸಂಚಲನ, ಇದಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಒಂದು ವಿಚಾರ ಫೈನಲ್ ಆಗುತ್ತೆ. ಭೀಮ್ ಆರ್ಮಿಯಿಂದ ಇದೀಗ ಹೊಸ ಬೇಡಿಕೆ ಏನಂತ ಕೇಳಿದ್ರೆ, ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗ್ತದೆ, ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ. ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪಥಸಂಚಲನದ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನದ ಸಂಘರ್ಷ. ಹೊಸ ವರಸೆಯನ್ನ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ತಾರಕಕ್ಕೇರ್ತಾ ಇದೆ ಪಥಸಂಚಲನದ ಫೈಟ್, ಪರೇಡ್ನ ಫೈಟ್. ಚಿತ್ತಾಪುರದ ಪಥಸಂಚಲನದ ಸಂಘರ್ಷ ಈಗ ಕೋರ್ಟ್ ಮಟ್ಟದಲ್ಲಿದೆ. ಇದರ ನಡುವೆ ಹೊಸ ವರಸೆಯನ್ನ ಭೀಮ್ ಆರ್ಮಿ, ದಲಿತ ಸಂಘಟನೆ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷದ ವಿಚಾರ. ನವೆಂಬರ್ 2ನೇ ತಾರೀಕು ನಿಗದಿಯಾಗಿದ್ದಂತಹ ಆರ್ಎಸ್ಎಸ್ನ ಪಥಸಂಚಲನ,
ಇದಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಒಂದು ವಿಚಾರ ಫೈನಲ್ ಆಗುತ್ತೆ. ಭೀಮ್ ಆರ್ಮಿಯಿಂದ ಇದೀಗ ಹೊಸ ಬೇಡಿಕೆ ಏನಂತ ಕೇಳಿದ್ರೆ ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗ್ತದೆ, ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ. ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪಥಸಂಚಲನದ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನದ ಸಂಘರ್ಷ. ಹೊಸ ವರಸೆಯನ್ನ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ತಾರಕಕ್ಕೇರ್ತಾ ಇದೆ ಪಥಸಂಚಲನದ ಫೈಟ್, ಪರೇಡ್ನ ಫೈಟ್. ಚಿತ್ತಾಪುರದ ಪಥಸಂಚಲನದ ಸಂಘರ್ಷ ಈಗ ಕೋರ್ಟ್ ಮಟ್ಟದಲ್ಲಿದೆ. ಇದರ ನಡುವೆ ಹೊಸ ವರಸೆಯನ್ನ ಭೀಮ್ ಆರ್ಮಿ, ದಲಿತ ಸಂಘಟನೆ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷದ ವಿಚಾರ. ನವೆಂಬರ್ 2ನೇ ತಾರೀಕು ನಿಗದಿಯಾಗಿದ್ದಂತಹ ಆರ್ಎಸ್ಎಸ್ನ ಪಥಸಂಚಲನ, ಇದಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಒಂದು ವಿಚಾರ ಫೈನಲ್ ಆಗುತ್ತೆ. ಭೀಮ್ ಆರ್ಮಿಯಿಂದ ಇದೀಗ ಹೊಸ ಬೇಡಿಕೆ ಏನಂತ ಕೇಳಿದ್ರೆ ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗ್ತದೆ, ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ. ಕ್ಷಣ ಕ್ಷಣಕ್ಕೂ ಹೊಸ ತಿರುವನ್ನ ಪಡಿತಾ ಇದೆ ಪಥಸಂಚಲನದ ಫೈಟ್. ತಾರಕಕ್ಕೇರಿದ ಚಿತ್ತಾಪುರ ಪಥಸಂಚಲನದ ಸಂಘರ್ಷ. ಹೊಸ ವರಸೆಯನ್ನ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ತಾರಕಕ್ಕೇರ್ತಾ ಇದೆ ಪಥಸಂಚಲನದ ಫೈಟ್, ಪರೇಡ್ನ ಫೈಟ್. ಚಿತ್ತಾಪುರದ ಪಥಸಂಚಲನದ ಸಂಘರ್ಷ ಈಗ ಕೋರ್ಟ್ ಮಟ್ಟದಲ್ಲಿದೆ. ಇದರ ನಡುವೆ ಹೊಸ ವರಸೆಯನ್ನ ಭೀಮ್ ಆರ್ಮಿ, ದಲಿತ ಸಂಘಟನೆ ಭೀಮ್ ಆರ್ಮಿ ಈಗ ಶುರು ಮಾಡಿದೆ. ಹೈಕೋರ್ಟ್ ಆದೇಶದ ಮೊದಲೇ ಭೀಮ್ ಆರ್ಮಿ ಹೊಸ ಬೇಡಿಕೆಯನ್ನ ಇಟ್ಟಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷದ ವಿಚಾರ. ನವೆಂಬರ್ 2ನೇ ತಾರೀಕು ನಿಗದಿಯಾಗಿದ್ದಂತಹ ಆರ್ಎಸ್ಎಸ್ನ ಪಥಸಂಚಲನ, ಇದಕ್ಕೆ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 24ನೇ ತಾರೀಕಿನಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಒಂದು ವಿಚಾರ ಫೈನಲ್ ಆಗುತ್ತೆ. ಭೀಮ್ ಆರ್ಮಿಯಿಂದ ಇದೀಗ ಹೊಸ ಬೇಡಿಕೆ ಏನಂತ ಕೇಳಿದ್ರೆ ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದ್ರೆ ನಾವು ಕೂಡ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಕೂಡ ಪಥಸಂಚಲನವನ್ನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ, ಇದು ಉಗ್ರವಾದಕ್ಕೆ ಬೆಳವಣಿಗೆ ಆಗ್ತದೆ, ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಭೀಮ್ ಆರ್ಮಿ ಪೋಸ್ಟ್ ಮಾಡಿದೆ.